ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿಗೆ ನೂತನವಾಗಿ ಆಯ್ಕೆ ಆಗಿರುವ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ ಪ್ರಗತಿಪರ ಸಂಘಟನೆಗಳ ಐಕ್ಯತಾ ಸಮಿತಿ ಬಂಗಾರಪೇಟೆ ಶಾಖೆ ವತಿಯಿಂದ ಪಟ್ಟಣದ ಅಕ್ಕಚಮ್ಮ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಾಹಿತಿಗಾನಹಳ್ಳಿ ರಾಮಯ್ಯ ಜಾನಪದಾಭಿಷೇಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಲಿತ ಸಂಘರ್ಷ ಸಮಿತಿ ಮೈಸೂರಿನ ಹಿರಿಯ ಮುಖಂಡ ಬಂಗವಾದಿ ನಾರಾಯಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಸಂಘಟನೆಗಳ ಐಕ್ಯತಾ ಸಮಿತಿ ಬಂಗಾರಪೇಟೆ ಶಾಖೆ ವತಿಯಿಂದ ಹಾಗೂ ಎಲ್ಲ ಮುಖಂಡರಿಂದ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಅರಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಕವಿ ವಿ ಲಕ್ಷ್ಮಯ್ಯ, ಹುಣಸನಹಳ್ಳಿ ವೆಂಕಟೇಶ್, ಸೂಲೆಕುಂಟೆ ರಮೇಶ್, ಚಿಕ್ಕನಾರಾಯಣ, ಸೂಲೆಕುಂಟೆ ಆನಂದ್, ಕಲಾವಿದ ಯಲ್ಲಪ್ಪ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಹಾಗೂ ಕಲಾಭಿಮಾನಿಗಳು ಪಾಲ್ಗೊಂಡಿದ್ದರು. ಏನಾದ್ರೂ ಆಫೀಸ್, ಅಂಗಡಿ, ಹೋಟೆಲ್ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರೂ ಮಾಡಿಸಬೇಕು ಅಂತಿದ್ದೀರಾ? ಹಾಗಾದ್ರೆ ತಪ್ಪದೆ ಈ ರೀತಿನ ಸೇವ್ ಮಾಡ್ಕೊಳ್ಳಿ. ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ದೇಶಿಹಳ್ಳಿಯಲ್ಲಿ RR ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇವರು ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, ಕಬೋರ್ಡ್, ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್, ಅದು ಸಹ ಮಾಡರ್ನ್ ಡಿಸೈನ್, ಮಾಡರ್ನ್ ಮೆಥಡ್ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ. ಅನಿವಾರ್ಯವಾದ ವಿಚಾರಗಳನ್ನ ರಾಮಣ್ಣವರು ಬಹಳಷ್ಟು ಸೂಕ್ಷ್ಮವಾಗಿ ಗ್ರಹಿಸಿ ನಮಗೆ ಹೇಳ್ತಾರೆ. ಆ ಮಾತುಗಳಲ್ಲಿ ಬಹಳಷ್ಟು ಒಳ ಅರ್ಥಗಳಿದ್ದಾವೆ. ಆ ಒಳ ಅರ್ಥಗಳನ್ನ ಜೀರ್ಣಿಸಿಕೊಂಡಾಗ, ಒಳಗಡೆಯಿಂದ ನೋಡಿದಾಗ ಮಾತ್ರ ಅದರ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಬೇಕಂತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಅಧ್ಯಕ್ಷೀಯ ಪದವಿ ಅಂದ್ಕೊಂಡಿಲ್ಲ. ನನ್ನ ಮುಗಿದ ಮೇಲೆ ಇರ್ತಕ್ಕಂಥ ಭಾರ ಅಂದ್ಕೊಂಡಿದ್ದೀನಿ, ಜವಾಬ್ದಾರಿ. ನನಗೆ ಮೊದಲಿಂದ ಒಂದು ಗುಣ ಇದೆ. ಬಾಲ್ಯದಿಂದಲೇ ನಮ್ಮ ಅಪ್ಪ ಕಲಿಕಮ್ಮಲ್ಲಿ ಉಳಿಸ್ಕೊಂಡು ಕಥೆಗಳನ್ನು ಹೇಳ್ತಾ ಇದ್ದ. ಆ ಕಥೆಗಳನ್ನು ಹೇಳುವ ಕಾಲಘಟ್ಟದಲ್ಲೇ ನನಗೆ ಅಸಹನೆ, ಅಹಂ ಮತ್ತು ಅಹಂಕಾರಗಳನ್ನು ಹೊಡೆದಾಗ, ಅಸಹನೆ, ಅಹಂಕಾರಗಳು ನನ್ನ ಗಾಳಿ ಕೂಡ ಬರೋದಿಲ್ಲ. ಹಾಗಾಗಿ ನಾನು ಮಗುತರನೇ ಬಿಹೇವ್ ಮಾಡ್ತಕ್ಕಂಥದ್ದು, ಮಕ್ಕಳನ್ನು ಮಗುವಾಗಿದ್ದೀನಿ, ಹಿರಿಯನಾಗಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿಕೊಂಡು 4 ದಶಕಗಳಿಂದ ನನ್ನ ಕೈಗಾರಿಕೆಯಿಂದ ಹಾಡುಗಳನ್ನು, ಸಣ್ಣ ಹಾಡುಗಳನ್ನು ಮಾಡಿಕೊಂಡು ಸಣ್ಣ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನೇ ಮಾಡಿಕೊಂಡು ಈಗ ಸರ್ಕಾರವನ್ನು ಜನಪದ ಅಕಾಡೆಮಿ ನಾನು ಮಾಡಿದ್ದು. ಅದು ಕೂಡ ನನಗೆ ಭಾಳ ಒಂದು ಜವಾಬ್ದಾರಿ ಅಂದುಕೊಂಡಿದ್ದೀನಿ ವಿನಃ ಅದೊಂದು ಅಧಿಕಾರ, ಒಂದು ಕುರ್ಚಿ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ಮುಂದೆ ಕಾಣಿಸಿದೆ. ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯಾವುದೇ ಭಾವನೆ ನನಗೆ ಬರಲಿಲ್ಲ. ಆಮೇಲೆ ನಾನು ಅಧ್ಯಕ್ಷ ಆದಾಗಿದ್ದ 2 ತಿಂಗಳಿಂದ ನಿರಂತರವಾಗಿ ವೈಸ್ ಚಾನ್ಸಲರ್ಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಜಡ್ಜಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು, DC ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಪ್ರೊಫೆಸರ್ಗಳು ಎಲ್ಲ ಹಿರಿಯರು ಬಂದು ಹೋಗ್ತಿದ್ದಾರೆ. ಬಂದಾಗೆಲ್ಲ ನನಗೆ ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ. ಇಷ್ಟೊಂದು ಭರವಸೆಯಿಂದ ಇವರು ಬರ್ತಿದ್ದಾರಲ್ಲ, ನನ್ನ ಮಾತಾಡಲಿಕ್ಕೆ ಏನೋ ಒಳಗೆ ಇವರಿಗೆ ನನ್ನ ಮೇಲೊಂದು ದೊಡ್ಡ ನಂಬಿಕೆ ಇದೆ ಅಂತಕ್ಕಂಥದ್ದು. ಆ ಭಯ ನನ್ನನ್ನು ಕಾಣಿಸ್ತಾ ಇದೆ. ನನ್ನ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಜನಪದ ಅಂತಕ್ಕಂಥದ್ದು ಶ್ರಮಜೀವಿಗಳ ಒಂದು ಪದ, ಶ್ರಮಜೀವಿಗಳದೇ ಅದು ಆಸ್ತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಏನು ವೇದಿಕೆ ಮೇಲೆ ಇವರಿಗೂ ಹಿರಿಯರಾದಂಥ ರಾಮಣ್ಣವರು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನು ಮಂಡಿಸಿದ. ಕಲಾವಿದರು 70ರ ದಶಕದಲ್ಲಿ ಹೇಗಿದ್ದರು, ಇವತ್ತು ಏನಾಗಿದ್ದಾರೆ, ಹೇಗಿರಬೇಕಿತ್ತು ಅಂತಕ್ಕಂಥದ್ದನ್ನು ನನ್ನನ್ನು ಒಳಗೊಂಡು ಮಾತಾಡಿದ್ದಾರೆ ಅವರು. ನಾನು ಅಷ್ಟಷ್ಟು ಆ ಮಾತುಗಳನ್ನು ಸ್ವಾಗತ ಮಾಡ್ತಿದ್ದೇನೆ. ಕವಿಗಳಿಗಾಗಲಿ, ಕಲಾವಿದರಿಗಾಗಲಿ, ಸಾಹಿತಿಗಳಿಗಾಗಲಿ ದೊಡ್ಡ ಜವಾಬ್ದಾರಿ ಇದೆ. ಅದು ಅಮ್ಮನ ತನದಲ್ಲಿ ಇರಬೇಕು ಅಂತ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಮ್ಮ ಹೇಗಿರಬೇಕೋ ಅಕ್ಷರ ಆಗಿರಬೇಕು. ಅಕ್ಷರವೇ ಆಯುಧ, ಪದವೇ ಯುದ್ಧ, ಶಬ್ದವೇ ಸಂಬಂಧ ಆಗಬೇಕಂತಕ್ಕಂಥ 3 ಸೂಕ್ತಿಗಳನ್ನು ನಂಬಿರೋ ನಾನು. ಯುದ್ಧಗಳು ಬೇಕಾಗಿಲ್ಲ ಇರ್ತೀನಿ ನಾನು ಸದಾ ಯಾವತ್ತೂ ಕೂಡ ವ್ಯವಸ್ಥೆಯ ಒಂದು ಭಾಗವಾಗಿ ಸಮಾಜದ ಕಷ್ಟ ನಷ್ಟಗಳನ್ನು ಪ್ರಶ್ನಿಸುವ ಒಂದು ಸಣ್ಣ ಸಾಸಿವೆಗಳಷ್ಟು ಪ್ರಕ್ರಿಯೆಯಾಗಿ ಪ್ರತಿರೋಧವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.